ಇದು 78th ಇಯರು. ನೋಡಿ ಈ ವರ್ಷ ಏನು ವಿಶೇಷ ಅಂದರೆ ಇದು ಲಾಲ್ ಬಾಗ್ ಅಂತ ಹೇಳ್ಬಿಟ್ಟು ಇಷ್ಟು ದಿವಸ POPಯಲ್ಲಿ ಬರ್ತಾಯಿತ್ತು, ಈಗ ಬಂದು ಮಣ್ಣಲ್ಲಿ ಮಾಡಿಸಿದ್ದೀವಿ, ವಿತ್ ಡ್ರೆಸ್ ಹಾಕಿರೋ ಥರ ಮಾಡಿಸಿದ್ದೀವಿ. ಇದೇ ಫಸ್ಟ್ ಟೈಮ್ ಈ ಥರ ಮಾಡಿಸ್ತಾ ಇರೋದು. ಇದೊಂದು ಈ ಸಲ ನ್ಯೂ ಪ್ಯಾಟರ್ನ್ ಅಂತ ಹೇಳ್ಬೋದು. ಅದೇ ಥರ ಇದು ಮೈಸೂರು ಗಣಪತಿ ಅಂತ, ಮೈಸೂರು ಗಣಪತಿನ ಈ ಸಲ ಬಾಂಬೆ ಸ್ಟೈಲಲ್ಲಿ ಮಾಡಿಸಿದ್ದೀವಿ. ನೋಡಿ ಇದು ಲಾಲ್ ಪಾನ್ ಅಂತ ಹೇಳ್ಬಿಟ್ಟು ಲಾಲ್ ಪಾನ್ಗೆ ಡ್ರೆಸ್ಸು ಉಡುಪೆಲ್ಲ ಉಡಿಸಿದ್ದೀವಿ. ನೋಡಿ ಇದೊಂಥರ ನ್ಯೂ ಟೈಪೇ. ನೋಡಿ ಈ ಸಲ ಇದೆಲ್ಲ ಈ ಕಡೆ ಇರೋದು ಎಲ್ಲನೂ ಹೊಸ ಟೈಪಾಗೆ ಮಾಡಿಸಿದ್ದೀವಿ ಡ್ರೆಸ್ಸಸ್ ಎಲ್ಲ. ನೋಡಿ ಇಲ್ಲಿರೋದೆಲ್ಲ ನೋಡಿ ಇದೆಲ್ಲ ಕುಂದನ್ ವರ್ಕ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ. ಇದು ದಗಡು ಸೇಟು ಅಂತಾರೆ. ಇದು ತುಂಬ ವಿಶೇಷವಾದ ಗಣಪತಿ ಅಂತ ಹೇಳ್ಬೋದು. ಇದನ್ನು ನನ್ನ ಹತ್ರ ಸುಮಾರು ಒಂದು 70 ಕಸ್ಟಮರ್ವರೆಗೂ ದಗಡು ಸೇಟು ಅನ್ನೋದನ್ನು ಪರಿಚಯ ಮಾಡ್ತಾರೆ. ನನ್ನ ಹೆಸರು ಸುನೀತಾ ಅಂತ. ಪ್ರತಿ ವರ್ಷ ನಾವು ಗಣೇಶ ತೊಗೊಳಕ್ಕೆ ಇದೇ ಸ್ಟೋರ್ಗೆ ಬರ್ತೀವಿ. ಈ ಸ್ಟೋರ್ ಹೆಸರು ಬಂದು ಕಮಲ ಐಡಲ್ಸ್ ಅಂದ್ಬಿಟ್ಟು. ಇಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇರುತ್ತೆ. ಇನ್ ಪ್ರಯೋರಲ್ಲೇ ನಾವು 10 days ಬಿಫೋರ್ 15 days ಬಿಫೋರ್ ಫೆಸ್ಟಿವಲ್ಕಿಂತ ಮುಂಚೆನೇ ಇಲ್ಲಿ ಬಂದು ಗಣೇಶಸ್ ಎಲ್ಲ ತೊಗೊಂಡು ಹೋಗೋದಕ್ಕೆ ಬರ್ತೀವಿ. ಮತ್ತು ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ. ಗಣೇಶ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಪ್ರತಿ ವರ್ಷವೂ ಕ್ಲೇ ಗಣೇಶಸೇ ತೊಗೊಂಡೋಗ್ತೀವಿ. ಕಲೆಕ್ಷನ್ಸು ಅಷ್ಟೇ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಈ ಸ್ಟೋರಲ್ಲಿ. ಎಲ್ಲ ಎಲ್ಲಿಂದ ತರಿಸಿದ್ದೀನಿ ಅಂದರೆ ಮಹಾರಾಷ್ಟ್ರ ಪೇಣ್ ಮತ್ತು ನಗರಿಂದ ತರಿಸಿದ್ದೀನಿ. ಏನು ಸ್ವಲ್ಪ ಮಾತ್ರ ಕೊಲ್ಲಾಪುರಿಂದ ತರಿಸ್ಕೊಂಡಿದ್ದೀನಿ. ಪೇಣು ಮತ್ತು ನಗರ್ ಬಂದು ತುಂಬ ವಿಶೇಷವಾದ ಗಣಪತಿ, ಗೋಲ್ಡನ್ ಅವಾರ್ಡ್ ವಿನ್ನರ್ಸ್ ಅವರೆಲ್ಲರೂ. ಅದೇ ಲಾಸ್ಟ್ ಟೈಮ್ ಯಾವ ಥರ ಇತ್ತು ಅದೇ ಟೈಪ್ ಎಲ್ಲನೂ ನಿಮಗೆ ಇವಾಗ ಕಾಣ್ಬೋದು. ಕೃಷ್ಣನ ಥರ ಇದೆ, ಕಲರ್ಸು ಸ್ವಲ್ಪ ಡಿಫ್ರೆಂಟಾಗಿದೆ. ಇದರಲ್ಲೇ ರೆಡ್ ಗಣಪತಿ ಬಂದಿತ್ತು. ರೆಡ್ ಗಣಪತಿ ತುಂಬ ವಿಶೇಷ ಅಂತಾರೆ. ಆ ರೆಡ್ ಗಣಪತಿನೂ ಖಾಲಿಯಾಗಿದೆ. ನಮ್ಮ ಹತ್ರ ಸ್ಟಾಕು ಏನು ಇಲ್ಲ, ಎಲ್ಲ ಖಾಲಿಯಾಗಿದೆ. ನೋಡಿ ರೆಡ್ ಗಣಪತಿ. ಮತ್ತು ಇದು ಮಹಾರಾಷ್ಟ್ರನ್ ಸ್ಟೈಲಲ್ಲಿ ಸ್ಯಾರಿ ಉಡಿಸಿ ಗೊಂಬೆ ಮಾಡಿದರೆ ಗಣಪತಿ ಮುಂದೆ ಇಟ್ಟುಬಿಟ್ಟು ನಾವು ಯಾವ ಥರ ಬೇಕಾದ್ರೂ ಅದನ್ನು ನಾವು ಅಲಂಕಾರ ಮಾಡ್ಕೋಬೋದು. ನೋಡಿ ಅದೇ ಥರ ಎಲ್ಲ ಸೈಜಲ್ಲೂ ಇದೆ. ಬನ್ನಿ, ಎಲ್ಲ ಸೈಜಲ್ಲೂ ಇದೆ. ನೋಡಿ ಈ ಕಡೆ ಬಂದು ಇದು ನಮ್ಮ ಲೋಕಲ್ ಗಣಪತಿ, ನಮ್ಮ ಚಿಕ್ಕಬಳ್ಳಾಪುರದ ಗಣಪತಿ. ಇದರಲ್ಲೂ 3 ವೆರೈಟಿ ಇದೆ. ಒಂದು ತಾವರೆ ಹೂವು, ಒಂದು ಪ್ಲೇನು, ಮತ್ತು ಇನ್ನೊಂದು ಮೈಸೂರು ಟೈಪು. ನೋಡಿ ಈ ಕಡೆ ಇರೋದೆಲ್ಲ ಅದೇ ಟೈಪೇ, ನಮ್ಮ ಮಹಾರಾಷ್ಟ್ರ ಸ್ಟೈಲಲ್ಲಿ ಯಾವ ಥರ ಪೇಟ ಇರುತ್ತೋ ಅದೇ ಟೈಪೇ. ಲಾಸ್ಟ್ ಇಯರು ಬಂದಿತ್ತು, ಈ ಇಯರು ಅದೇ ಥರ ಬಂದಿದೆ. ಕುಂದನ್ ವರ್ಕ್ ಪ್ಲಸ್ಸು ತಲ್ಪ ಎರಡೂ ಬಂದಿದೆ. ನೋಡಿ ಎಲ್ಲ ಒಂದೊಂದು ಪ್ಯಾಟರ್ನ್ ಇದೆ. ನೋಡಿ ಲಾಸ್ಟ್ ಇಯರ್ಗೂ ತುಂಬ ಡಿಫ್ರೆಂಟ್ ಇದೆ. ಪೇಂಟಿಂಗು ಡಿಫ್ರೆಂಟ್ ಇದೆ ಮತ್ತು ಪ್ಯಾಟರ್ನು ಡಿಫ್ರೆಂಟ್ ಇದೆ. ಸಂಸ್ಕೃತಿನಲ್ಲಿ ಮೊದಲ ಪೂಜೆ ವಿಘ್ನೇಶ್ವರನಿಗೆ, ವಿನಾಯಕನಿಗೆ ಮೊದಲನೇ ಪೂಜೆ. ಗಣೇಶ ಹಬ್ಬನ ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತಾರೆ. ಸ್ಪೆಷಲ್ಲಾಗಿ ಏನಂದರೆ ಇಲ್ಲಿ ಏನೋ ಒಂದು ಚಿಟಿ ಬಾಬು ಅಂತ ಈ ಅಂಗಡಿನಲ್ಲಿ ಈ POP ಥರನೇ ಮಣ್ಣಿನ ಗಣೇಶಗಳು ವಿಶೇಷವಾಗಿ ಸಿಗ್ತದೆ. ಸುಮಾರು ನಾವು 20 ವರ್ಷದಿಂದ ನಾವು ಹೊಸಕೋಟೆಯಿಂದ ಇಲ್ಲಿಗೆ ಬಂದು ಇಲ್ಲಿ ಗಣೇಶಗಳನ್ನ ತೊಗೊಂಡು, ಯಾಕಂದರೆ ಭಾಳ ಚೆನ್ನಾಗಿರುತ್ತೆ. ಯಾರು ನೋಡಿದ್ರೆ ಇದನ್ನು POP ಅನ್ಕೊತ, ಅದನ್ನು POP ಎಲ್ಲ ಮಣ್ಣಿಂದ ಮಾಡಿರ್ತಾರೆ. ತುಂಬ ಅದ್ಭುತವಾಗಿ ಭಾಳ ಚೆನ್ನಾಗಿರ್ತದೆ. ಗಣೇಶನೇ ಎದ್ದು ಬಂದು ಮನೆಯಲ್ಲಿ ನಿಜವಾದ ಗಣೇಶ ಥರ ಕಾಣಿಸುತ್ತೆ. ನಾವು ಪ್ರತಿ ವರ್ಷ ಸುಮಾರು 20-25 ವರ್ಷದಿಂದ ಪ್ರತಿ ವರ್ಷ ಇಲ್ಲೇ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಗಣೇಶ ಮೂರ್ತಿಗಳು ತಗೊಂಡು ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಸ್ಪೆಷಲ್ ಆಗಿರುತ್ತೆ ಇಲ್ಲಿ ಗಣೇಶಗಳು ಮಾತ್ರ. ಇಷ್ಟು ಕಳೆ ಅಂದರೆ ಭಾಳ ಮುದ್ದಾಗಿ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಭಾಳ ಮುದ್ದಾಗಿರುತ್ತೆ. ಅದ್ರಿಗೆ ನಾವು ಹೊಸಕೋಟೆಯಲ್ಲಿ ಎಷ್ಟೋ ಗಣೇಶ ಅಂಗಡಿಗಳಿದ್ರೂ ನಾವು ಅಲ್ಲಿ ದೂರದಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದು ಮಲ್ಲೇಶ್ವರಿಗೆ ಬಂದು ಇವ್ರ ಅಂಗಡಿನಲ್ಲೇ ನಾವು ಗಣೇಶಗಳನ್ನ ತಗೋತೀವಿ. ನಮಸ್ಕಾರ. ಗಣೇಶ ಈ ವರ್ಷ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಲಾಸ್ಟ್ ಇಯರ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಆದ್ರೂ ಗಣೇಶ ಹಬ್ಬ ಆಚರಿಸಲೇಬೇಕಲ್ವಾ, ಸೊ ಹಾಗಾಗಿ ಖುಷಿಯಿಂದ ನಾವು ಗಣೇಶನ ತೊಗೊಳಕ್ಕೆ ಬರ್ತೀವಿ. My name is Rashmi Mishra. I'm from Bangalore, and I am purchasing idols like from past 5 years, and this is my second year which I am coming to this shop. And Ganesha festival is very close to my heart because basically I love Lord Ganesha, and it gives immense pleasure and joy to celebrate this festival. And it is festival of joy, happiness, with modak, laddus and a lot of things. So whenever I have come here, I have found really great statues, and which has made me feel so good about it, because this shop has varieties. It has got lot of
see, you as you can see, there are a lot of Ganesha statue over here. So yeah, it is really good. You have to come and see here and see the idols over here. The shop is good, the place is good, and the statues are really good. So I will recommend you. So the shop has really variety of Ganpati, and it has got lot of patterns and so beautiful. Like you can get the pagdi, you have mukut, you have like everything, and every Ganesha is so good. So whenever I think last year also we got one Ganesha from here, and we were so satisfied because the pattern was so beautiful, the Ganesha statue was so pretty that it was so mesmerizing. So here whenever I come, I feel so good about it because you get to see a lot of Ganesha statues pattern. So yeah, it's a good shop. You guys should come and visit this shop because yes, it will not disappoint you for sure, because disappointment is not there. It'll really be good if you come here. ನಮಸ್ಕಾರ, ನನ್ನ ಹೆಸರು ಅಮ್ಮುದ ಅಂತ. ನಮ್ಮ ಅಂಗಡಿ ಹೆಸರು ಕಮಲ ಐಡಲ್ಸ್ ಅಂತ. ಇಲ್ಲಿ 8th ಕ್ರಾಸ್ ಮಲ್ಲೇಶ್ವರಮಲ್ಲಿ ಇದೆ, ಟೆಂಪಲ್ ರೋಡಲ್ಲಿ. ನಮ್ಮ ಮನೆಯವ್ರ ಹೆಸರು ಚಿಟ್ಟಿ ಬಾಬು ಅಂತ. ನಮ್ಮ ಅಂಗಡಿ ಒಂದು 75 ವರ್ಷದಿಂದ ಇದೆ. ಬಟ್ ನಮ್ಮ ಮಾವ ಅವರೆಲ್ಲ ಮಾಡ್ಕೊಂಡೋಗಿದ್ದು, ನಾವು ಇವಾಗ ಒಂದು 30-40 ವರ್ಷದಿಂದ ನಾವು ತೊಗೊಂಡಿದ್ದೀವಿ. ಇದೆಲ್ಲ ಬಾಂಬೆ, ಕಲ್ಕಟ್ಟಾಯಿಂದ ತೊಗೊಂಬರ್ತೀವಿ. ಪ್ಯೂರ್ ಜೆ ಡಿ ಮಣ್ಣಿಂದಲೇ ಮಾಡಿಸಿರೋದು ಇದು. POP ನಲ್ಲಿ ಮೊದಲು ಬರ್ತಾಯಿತ್ತು, ಇವಾಗೆಲ್ಲ ಮಣ್ಣಲ್ಲಿ ಮಾಡಿಸಿರೋದು. POP ಬ್ಯಾನ್ ಮಾಡಿದಾಗಿಂದ ಮಣ್ಣಲ್ಲಿ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಡಿಮ್ಯಾಂಡು ಇದೆ, ವೆರೈಟೀಸ್ ತುಂಬ ಇದೆ. ನೋಡಿ, ದಗಡು ಸೆಟ್ ಅಂತ ಬರುತ್ತೆ, ಆಮೇಲೆ ಇಲಿ ಮೇಲೆ ಕೂತಿರೋದು, ಈ ಪಗಡಿ ಹಾಕ್ಕೊಂಡಿರೋದು, ಈ ತಲ್ಪ ಕಟ್ಟಿರೋದು, ಇವೆಲ್ಲ ವಿಶೇಷವಾಗಿ ಈ ಸತಿ ಬಂದಿದೆ. ತುಂಬ ಚೆನ್ನಾಗಿದೆ. ನೋಡಿ, ಇದು ಬೋಟಲ್ಲಿ ಕೂತ್ಕೊಂಡಿರೋ ಥರ, ಬೋಟ್ ಮ್ಯಾನ್ ಥರ ಇದೆ. ಈ ಥರ ಎಲ್ಲ ಇದು ನೋಡಿ, ಇದು ದಗಡು, ಇದು ಕೃಷ್ಣ ಸ್ಟೈಲು. ಈ ಥರ ಎಲ್ಲ ವೆರೈಟೀಸ್ ತುಂಬ ಬಂದಿದೆ. ತುಂಬ ಜನ ಹುಡ್ಕೊಂಬಂದು ತೊಗೊಂಡೋಗ್ತಾ ಇದ್ದಾರೆ ನಮ್ಮ ಅಂಗಡಿನಲ್ಲಿ. ಇಲ್ಲ,